मदीयं शरीरं मदीया प्राणा मदीयं मनश्च मदीया बुद्धि मदीयमज्ञानमिति स्वेनैव ज्ञायते तद्यथा मदीयत्वेन ज्ञातं कटककुण्डलगुहादिकम् स्वस्मात् भिन्नं तथा पञ्चकोशादिकं स्वस्मात् भिन्नं मदीयत्वेन ज्ञातम् आत्मा न भवति आत्मा न भवति आत्मा न भवति। ಯಾವುದು ನನ್ನದೋ ಅದು ನಾನಲ್ಲ. ಹೇಗೆ ಬಳೆ, ಕಡಗ ಅಥವಾ ಓಲೆ ಇವನ್ ನಾವು ನಮ್ದೆನ್ನುತ್ತೇವೋ, ಆದ್ರೆ ನಾನು ಬಳೆ, ಕಡಗ ಅಥವಾ ಓಲೆ ಅಲ್ಲ. ಅದೇ ರೀತಿಯಲ್ಲಿ ಈ ಶರೀರ ನನ್ನದು, ಆದ್ರೆ ನಾನು ಈ ಶರೀರವಲ್ಲ. ನಮ್ಮ ಶರೀರಕ್ಕೆ ವಿದ್ವಾಂಸರು 5 ಕೋಶಗಳ ರೂಪದಲ್ಲಿ ಗುರುತಿಸಿದ್ದಾರೆ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಆದ್ರೆ ಎಲ್ಲಾ ಕೋಶಗಳು ಅಥವಾ ಶರೀರ ನನ್ನದಾಗಿದೆ, ಆದ್ರೆ ನಾನು ಈ ಶರೀರವಲ್ಲ. ನಾನು ಶರೀರಕ್ಕಿಂತ ಬೇರೆಯವನು. ಮತ್ತೆ ನಾನು ಏನಿದ್ದೇನೋ ಅದು ಆತ್ಮವಾಗಿದೆ. ಆ ಆತ್ಮವು ಪರಮಾತ್ಮನಿಂದ ಅಭಿನ್ನವಾಗಿದೆ. ಇದೇ ಅದ್ವೈತವಾಗಿದೆ. ಆತ್ಮ ಅಪರಿವರ್ತನೀಯವಾಗಿದೆ. ಅಂದ್ರೆ ಅದರಲ್ಲಿ ಶರೀರದಂತೆ ಯಾವ ಪರಿವರ್ತನೆಯೂ ಆಗೋದಿಲ್ಲ. ಅದು ಅನಾದಿಯಾಗಿದೆ, ಹೀಗಾಗಿ ಅನಂತವಾಗಿದೆ. ಅದು ಅಮೃತವಾಗಿದೆ, ಅಂದ್ರೆ ಅಮರವಾಗಿದೆ. ಅದು ಭೂತ, ಭವಿಷ್ಯ ಹಾಗೂ ವರ್ತಮಾನಕ್ಕಿಂತ ಅತೀತವಾಗಿದೆ. ಅದನ್ನು ಕೇವಲ ತರ್ಕದಿಂದ ತಿಳಿಯಲಾಗುವುದಿಲ್ಲ. ಕೇವಲ ಅನುಭವದ ಮುಖಾಂತರವಷ್ಟೇ ಅದನ್ನ ತಿಳಿಯಬಹುದು. ಸೂತ್ರಧಾರ, ದರ್ಶಕರು ಪ್ರಯೋಗವನ್ನ ನೋಡಕ್ಕೆ ಉತ್ಸುಕರಾಗಿದ್ದಾರೆ. ನಟಿ, ದರ್ಶಕರೊಡನೆ ನೀನು ನೋಡು ಪ್ರಯೋಗ ಭರತನದ್ದು. ಭರತಂದ? ಭಾಗವತ ಪುರಾಣದಲ್ಲಿ ಯಾರ ಸ್ಮೃತಿ ಸುರಕ್ಷಿತವಾಗಿದೆಯೋ ಅಂತಹ ತ್ರೇತಾಯುಗದ ವೃಷಭದೇವನ ಮಹಾಪರಾಕ್ರಮಿ ಪುತ್ರ ಭರತನದ್ದು. ಅವನು ಆತ್ಮನ ಅನುಭವದೊಂದಿಗೆ ಪ್ರಪಂಚದ ಮೋಹ, ಆನಂದ ಹಾಗೂ ವಿಷಾದದಿಂದ ಮುಕ್ತನಾದ. ಸೂತ್ರಧಾರ, ಯಾರ ಋಷಿ ಗಂಡಕಿ ನದಿಯ ತಟದ ಮೇಲೆ ಪುಲಹ ಆಶ್ರಮದ ಬಳಿ ಇಲ್ಲಿ ಈ ವನದಲ್ಲಿ ಪರಮಪಿತನ ಆವಾಹನೆ ಮಾಡ್ತಿದ್ದಾರೆ? ಆ ಪರಮಪಿತನಿಗೆ ನತಮಸ್ತಕನಾಗಿದ್ದೇನೆ. ಅವನು ವಿವೇಕವನ್ನು ಕೊಟ್ಟು ಮನುಷ್ಯರನ್ನು ಪ್ರಾಣಿಗಳಿಂದ ಭಿನ್ನವಾಗಿಸಿದ. ಅಂತಹ ಪರಮಪಿತನ ಮುಂದೆ ನಾನು ನತಮಸ್ತಕನಾಗಿದ್ದೇನೆ. ಪ್ರಾರ್ಥನೆಯಲ್ಲಿ ಲೀನನಾಗಿ ಪ್ರಪಂಚಕ್ಕೆ ಅತೀತನಾಗಿ ತಪಸ್ವಿ ಭರತನಿಗೆ ನದಿಯ ಆ ತೀರದಲ್ಲಿ ಒಂದು ಸಿಂಹದ ಭಯಂಕರ ಗರ್ಜನೆ ಕೇಳಿಸ್ತು. ಭರತನು ಗರ್ಭವತಿಯಾದ ಒಂದು ಜಿಂಕೆಯು ನದಿಯ ಆ ತೀರದಲ್ಲಿ ನೀರು ಕುಡಿಯುವುದನ್ನು ಕಂಡನು. ಸಿಂಹದ ಗರ್ಜನೆಯನ್ನು ಕೇಳಿ ಜಿಂಕೆಯು ನದಿಗೆ ಹಾರಿತು. ಅದೇ ಸಮಯಕ್ಕೆ ಭಯದಿಂದಾಗಿ ಜಿಂಕೆಯ ಗರ್ಭದಿಂದ ಅದರ ಕರು ಹೊರಗೆ ಬಂದ್ಬಿಡ್ತು. ಅದು ನದಿಯಲ್ಲಿ ಮುಳುಗಿ ಹರಿಯತೊಡಗಿತು. ನದಿ ದಾಟಿದ್ದಾಗೆ ತಾಯಿ ಜಿಂಕೆ ಪ್ರಾಣ ಬಿಟ್ಬಿಡ್ತು. ಆದ್ರೆ ಅದರ ಮರಿ ಜೀವಿಸೋದಕ್ಕೆ ಸಂಘರ್ಷ ಪಡ್ತಾ ಇತ್ತು. ಜೀವನ ಹಾಗೂ ಮೃತ್ಯುವಿನ ನಡುವೆ ಸಿಕ್ಕಿಬಿದ್ದಿದ್ದ ಆ ಜಿಂಕೆಯ ಮರಿಯನ್ನು ನೋಡಿ ಭರತನ ಮನಸ್ಸಿನಲ್ಲಿ ಕರುಣೆ ಜಾಗೃತವಾಯಿತು. ಮತ್ತೆ ಆತ ಆ ಮರಿಯನ್ನು ಕಾಪಾಡಿದ. ಅಷ್ಟೇನೆ, ಮತ್ತಿನ್ನೇನು. ತಪಸ್ವಿ ಭರತನು ಆ ಜಿಂಕೆಯ ಮರಿ ಜೊತೆ ಮತ್ತೊಂದು ಸಂಸಾರವನ್ನು ಮಾಡಿಕೊಂಡ. ಆ ಮರಿ ಆತನ ಕಣ್ಣಿನಿಂದ ಮರೆಯಾಗುತ್ತಿದ್ದಂತೆ ಅದರ ಪಿತನಂತೆ ಸಂಕಟಕ್ಕೊಳಗಾಗಿ ತನ್ನ ಒಬ್ಬನೇ ಮಗನನ್ನ ಕಾಣದಂತೆ ಒದ್ದಾಡ್ತಾ ಇತ್ತು. ಒಂದು ದಿನ ಆ ಮರಿ ಜಿಂಕೆ ಹಾಗೆ ಹೊರಗಡೆ ಬಂದ್ಬಿಡ್ತು. ಅದನ್ನ ಹತ್ತಿರದಲ್ಲಿ ಕಾಣದೆ ಭರತನು ಚಿಂತಾಕುಲನಾದ. ಆ ಮರಿಜಿಂಕೆಗೆ ನನ್ನನ್ನು ಹೊರತುಪಡಿಸಿದರೆ ಮತ್ಯಾರಿದ್ದಾರೆ? ಈಗ ನಾನೇ ಅದರ ಪರಿವಾರ. ಈ ಘೋರವನದಲ್ಲಿ ಹಿಂಸಾ ಪ್ರಾಣಿಗಳು ಅಲ್ದಾಡ್ತಿವೆ. ಈ ಜಿಂಕೆನ ಯಾರ ರಕ್ಷಣೆಯಲ್ಲಿ ಬಿಡೋದು? ನಾರಾಯಣ, ನಾನಿನ್ ಮುಂದೆ ರಾಜಕುಮಾರನಂಥ ಮರಿಜಿಂಕೆನ ನೋಡೋಕ್ಕಾಗೋದಿಲ್ವಾ? ಆಗ ಅವನಿಗೆ ಅಚಾನಕ್ ಆಗಿ ದೂರದಿಂದ ಬರ್ತಿರೋ ತನ್ನ ಮರಿಜಿಂಕೆ ಕಾಣಿಸ್ತು. ಅಲ್ಲಿದೆ ನನ್ನ ಮರಿಜಿಂಕೆ.
ನನ್ನ ಮರಿಜಿಂಕೆ ಬಾಯಲ್ಲಿ ಹುಲ್ಲನ್ನು ಇಟ್ಕೊಂಡು ಬರ್ತಿದೆ. ಜಿಂಕೆಯ ರೂಪದಲ್ಲಿ ಭರತನಿಗೆ ಮೋಹ ಹಾಗೂ ಮೋಹದಿಂದಾದ ಭಯದಿಂದ ಮತ್ತೆ ಸಿಕ್ಕಾಕೊಂಡ. ಹೀಗೆ ಇರಲು ಕಾಲನು ಒಂದು ದಿವಸ ಅವನ ಮುಂದೆ ಬಂದು ನಿಂತ್ಕೊಂಡ. ಕಾಲನನ್ನ ಮುಂದೆ ನೋಡಿ ರಾಜನು ತಿರುಗಿ ಆ ಜಿಂಕೆಯನ್ನ ನೋಡ್ದ. ಅದು ಅವನ ಬಳಿಯಲ್ಲೇ ಕುಳಿತುಕೊಂಡು ಯಾವುದೋ ನಿರ್ದೋಷ ಪ್ರಾಣಿಯಂತೆ ನೋಡ್ತಾ ಇತ್ತು. ಅದರ ನಿಶ್ಚಲವಾದ ಕಣ್ಣುಗಳನ್ನ ನೋಡಿ ಅವನ ಹೃದಯ ತುಂಬಿ ಬಂತು. ನಾನು ಹೊರಟೋದ್ಮೇಲೆ ಯಾರು ನೋಡ್ಕೊಳ್ತಾರೆ ಇದನ್ನೇ ಯೋಚಿಸ್ತಾ ಅವನ ದೇಹಾಂತವಾಯಿತು. ಯಥಾ ವೃತ್ತಿ ತಥಾ ಆಕೃತಿ. ಅಂತಿಮ ಕ್ಷಣಗಳಲ್ಲಿ ಜಿಂಕೆಯ ಪ್ರಬಲ ವಿಚಾರಗಳ ಕಾರಣದಿಂದಾಗಿ ಭರತನ ಮುಂದಿನ ಜನ್ಮ ಜಿಂಕೆಯ ರೂಪದಲ್ಲೇ ಆಯಿತು. ಪೂರ್ವಜನ್ಮದ ಆಧ್ಯಾತ್ಮಿಕ ಸಾಧನೆಯ ಕಾರಣದಿಂದಾಗಿ ಜಿಂಕೆಯ ರೂಪದಲ್ಲೂ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಅವನಿಗೆ ಮೋಹದಲ್ಲಿ ಮುಳುಗಿದ್ದರ ಪಶ್ಚಾತ್ತಾಪವಾಗ್ತಾ ಇತ್ತು. ಈಗ ಆತ ಎಂಥ ಜೀವನವನ್ನ ಕಳೆದಿದ್ದಾನೆ ಅಂತ ಹೇಳಿದ್ರೆ, ಮುಂದಿನ ಜನ್ಮದಲ್ಲೂ ಕೂಡ ಮತ್ತೆ ಮನುಷ್ಯ ರೂಪದಲ್ಲಿ ಜನ್ಮವಾಯಿತು. ಮತ್ತೆ ಅದೇ ರೀತಿಯಲ್ಲೇ ಆಯಿತು. ಜಿಂಕೆಯ ನಂತರ ಮನುಷ್ಯ ರೂಪದಲ್ಲಿ ಋಷಿ ಅಂಗೀರ ವಂಶ ಪರಂಪರೆಯ ಒಬ್ಬ ಬ್ರಾಹ್ಮಣ ಪರಿವಾರದಲ್ಲಿ ಅವನ ಜನ್ಮವಾಯಿತು. ಆದ್ರೆ ಈ ಸರ್ತಿ ಅವನು ಬಾಲ್ಯದಿಂದಲೇ ಸಂಸಾರದ ಬಂಧನಗಳ ಮೇಲೆ ಎಚ್ಚರಿಕೆ ಹಾಗೂ ಪ್ರಪಂಚದ ಬಗ್ಗೆ ಉದಾಸೀನನಾಗಿದ್ದ. ಪ್ರತಿಕ್ರಿಯಾಹೀನ ಭರತನ ಉದಾಸೀನತೆಯನ್ನು ಜನರು ಜಡತೆ ಅಂತ ತಿಳಿದ್ರು. ಮತ್ತೆ ಅವರು ಜಡಭರತ ಅಂತ ಕರೆಯಲಾರಂಭಿಸಿದ್ರು. ಇವನಿಗೆ ಸ್ವಲ್ಪ ಹೇಳು. ಇವನು ತನ್ನ ಅಣ್ಣಂದರ ಜೊತೆ ಕೂತು ವೇದ ಪಾಠ ಕಲೀಲಿ. ಬ್ರಾಹ್ಮಣ ಪುತ್ರರು ಈ ರೀತಿ ಸುಮ್ಮನೆ ಕೂತ್ಕೊಳ್ಳೋದು ಶೋಭೆ ತರೋಂಥದ್ದಲ್ಲ. ನಾನು ಹೇಳೋದು ಕೇಳಿಸ್ತಾ ಇದ್ಯೋ ಇಲ್ವೋ? ಮಗನೇ, ನೀನ್ ಯಾಕೇನು ಹೇಳಲ್ಲ? ಏನ್ ವಿಷಯ? ನಿನಗ್ ತಿನ್ನೋದ್ರಲ್ಲೂ ಮನ್ಸಿಲ್ಲ, ಕುಡಿಯೋದ್ರಲ್ಲೂ ಇಲ್ಲ. ನಾಳೆ ನಾವಿಲ್ದಿದ್ದಾಗ ನಿನ್ನನ್ ಯಾರು ನೋಡ್ಕೊಳ್ತಾರೆ? ಇವನಿಗಿದೇ ಇಷ್ಟ ಅನ್ಸುತ್ತೆ. ಇವನಿದೇ ತರ ಇದ್ ಬಿಡ್ಲಿ, ಬಿಟ್ಬಿಡು. ಇದೇ ಬೇಕಾಗಿದೆ ಇವನಿಗೆ. ಬಿಟ್ಬಿಡು ಇವನನ್ನ ಹೀಗೆ. ಭರತ ಬಹುಶಃ ವ್ರತವನ್ನ ತೆಗೆದುಕೊಂಡಿದ್ದ ಅನ್ಸುತ್ತೆ. ಈ ಬಾರಿ ನಾನು ಸಂಸಾರದಲ್ಲಿ ಬೀಳಲ್ಲ ಅಂದ್ಕೊಂಡು. ಸಮಯ ಸಾಗ್ತಾ ಬಂತು. ಈ ನಡುವೆ ಅವನ ಮಾತಾಪಿತರ ದೇಹಾಂತವಾಯಿತು. ಮಾತಾಪಿತರ ದೇಹಾಂತದ ನಂತರ ಅವನ ಸೋದರರು ಅವನೊಡನೆ ದುರ್ವ್ಯವಹಾರವನ್ನ ಆರಂಭಿಸಿದ್ರು. ಭರತ, ನೋಡು, ಬಾವಿಯಿಂದ ನೀರನ್ನ ಸೇದಿ ತುಳಸಿ ಗಿಡಕ್ಕೆ ಹಾಕ್ಬಿಡು. ಹಾಗೆ ಬಾಗಿಲ ಮುಂದೆ ಬೇಲಿನ ಸರಿಪಡಿಸೋ. ನಾನು ಯಜ್ಞಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರೋ ಅಷ್ಟರಲ್ಲಿ ಈ ಎಲ್ಲ ಕೆಲ್ಸಗಳನ್ನೂ ನೀನು ಮಾಡಿ ಮುಗಿಸಿರ್ಬೇಕು. ನಮಗ್ ಭಾರವಾಗಿರೋದ್ರ ಬದಲಾಗಿ ಎಲ್ಲಾದ್ರೂ ಹೋಗಿ ಮುಳುಗು ಸಾಯಿ. ಪ್ರತಿದಿನ ಹೀಗೆ ಕಠೋರ ನುಡಿಗಳನ್ನು ಆಡಿ ಮನೆಯವರು ಹೋಗ್ತಾ ಇದ್ರು. ಆದ್ರೆ ಜಡಭರತನ ಮೇಲೆ ಆ ಕಠೋರ ಮಾತುಗಳು ಯಾವ ಪರಿಣಾಮವನ್ನೂ ಬೀರ್ತಾ ಇರಲಿಲ್ಲ. ಬದಲಾಗಿ ಈ ಜನ್ಮದಲ್ಲಿ ಅವನು ಸಾಂಸಾರಿಕ ಕಾರ್ಯ ವ್ಯಾಪಾರದಿಂದ ಎಷ್ಟು ನಿರ್ಲಿಪ್ತನಾಗಿದ್ದ, ಎಷ್ಟು ಉದಾಸೀನನಾಗಿದ್ದ ಅಂದ್ರೆ ಎಷ್ಟೋ ಬಾರಿ ಅವನ ಕೈಗಳಿಂದ ಕೆಲಸ ಹಾಳಾಗ್ತಾ ಹೋಗ್ತಿತ್ತು. ಭರತ, ಭರತ, ಮೂರ್ಖ, ಜಡ ನೀನು. ನೀನಿಷ್ಟೊಂದು ಜಡ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನ್ ನಿನಗೆ ತುಳಸಿ ಗಿಡಕ್ಕೆ ನೀರು ಹಾಕು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆದ್ರೆ ನೀನು ಇಡೀ ಪ್ರಾಂಗಣನೇ ನೀರಲ್ಲಿ ಮುಳುಗಿಸ್ಬಿಟ್ಟಿದ್ದೀಯ. ನಾನ್ ನಿನಗೆ ಬೇಲಿನ ಸರಿ ಮಾಡು ಅಂತ ಹೇಳಿದ್ದು. ಆದ್ರೆ ನೀನು ಮನೆ ಒಳಗೆ ಬರೋ ಮಾರ್ಗನೇ ಮುಚ್ಚಾಕ್ಬಿಟ್ಟಿದ್ಯಾ. ಏನೋ ಆಗಿದೆ ನಿನಗೆ. ಏನಾಗಿದೆಯೋ ಹುಚ್ಚನಿಗೆ? ಜಡ ಬುದ್ಧಿ. ನನ್ನ ತಲೆಗೆ ಯಾಕೆ ಕಟ್ಟಿದಾರೋ? ಹೋಗು, ಇಲ್ಲಿಂದ ಹೊರಟೋಗು. ನಿನಗೆ ಮನೇಲಿ ಯಾವ ಜಾಗನೂ ಇಲ್ಲ. ಈ ಮನೆ ನಿಂದಲ್ಲ. ನೀವು ಸರಿಯಾಗಿ ಹೇಳಿದ್ರಿ ಅಣ್ಣ. ಈ ಮನೆ ನಂದಲ್ಲ. ತನ್ನ ಮನೆ ಅಂತ ಈ ಭೂಮಿಲಿ ಯಾರ್ದೂ ಇಲ್ಲ. ಹುಚ್ಚಿಡ್ದಿದೆ ಇವನಿಗೆ. ಯಾರು ಆತ್ಮನನ್ನ ಅನುಭವಿಸಿದ್ದಾನೋ ಅವನು ಶಾರೀರಿಕ, ಸಾಂಸಾರಿಕ ಕಷ್ಟ ಹಾಗೂ ಆನಂದದಿಂದ ಅತೀತನಾಗಿರ್ತಾನೆ. ಜಡಭರತನಿಗೂ ಕೂಡ ಅಂಥದ್ದೇ ಆಯಿತು. ಅವನು ಮನೆಯಿಂದ ಆಗ್ಲೇ ಹೊರಗಡೆ ಬಂದಾಗಿತ್ತು. ಏಕಾಗ್ರಚಿತ್ತನಾಗಿ, ಬ್ರಹ್ಮನ ಧ್ಯಾನದಲ್ಲಿ ಲೀನನಾಗಿ ಹಾಗೂ ಭೌತಿಕ ವಿಷಯಗಳಲ್ಲಿ ನಿರುತ್ಸಾಹನಾಗಿದ್ದ. ಒಂದು ದಿನ ಸುಂದರ ಶರೀರ ಸೌಷ್ಠವನಾದ ಜಡಭರತನನ್ನು ಇಬ್ಬರು ವ್ಯಕ್ತಿಗಳು ಹಿಂದಿನಿಂದ ಕೂಗುದು. ನೀವು ನನ್ನ ಹಿಡಿಯೋ ಅವಶ್ಯಕತೆ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅಷ್ಟು ಮಾತ್ರ ಹೇಳಿ. ಇವರಿಬ್ರು ಭರತನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಸರ್ದಾರ, ನಾವ್ ಈ ವ್ಯಕ್ತಿನ ಹಿಡ್ಕೊಂಡ್ ಬಂದಿದ್ದೀವಿ. ನೀವು ಹಿಡ್ಕೊಂಬಂದ್ರ? ನನಗಂತೂ ಇವನೇ ಬಂದಿರೋ ಹಾಗಿದೆ. ನಿನ್ನೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಿದ್ಯಾ ನಿನ್ಗೆ? ನಾನು ತಿಳಿಯೋದು ತಿಳಿದಿರೋದ್ರಿಂದ ಏನ್ ವ್ಯತ್ಯಾಸ ಆಗುತ್ತೆ? ನಾವ್ ಯಾರು ಅಂತ ನಿನಗೆ ಗೊತ್ತಿದ್ಯಾ? ಅದೇ ನಮ್ಮೆಲ್ಲರಲ್ಲಿ ಇರೋದು. ಏ ಮೂರ್ಖ, ನಾವು ಡಾಕುಗಳು. ಅವನು ಡಾಕುನಲ್ಲೂ ಇದ್ದಾನೆ.
ಯಾರೋ ನೀನು? ನೀನೇನೋ ಅದೇ ನಾನು. ಅಯ್ಯೋ ಮೂರ್ಖರ, ಇವ್ ನೋಡಿದ್ರೆ ಬ್ರಾಹ್ಮಣನ್ ತರ ಇದ್ದಾನೆ. ಬಲಿ ಕೊಡೋದಕ್ಕೆ ಇವನ್ನ ಕರ್ಕೊಂಬಂದ್ರ? ಇವ್ರನ್ನ ಹತ್ಯೆ ಮಾಡೋದು ಪಾಪ ಅಂತ ಗೊತ್ತಿಲ್ವ ನಿಮ್ಗೆ? ಒಂದ್ ವೇಳೆ ನೀವು ನನ್ನ ಬಲಿ ಕೊಡೋಕೆ ತಂದಿದ್ರೆ ತಯಾರಿದ್ದೀನಿ ನಾನು. ಬೇರೆಯವ್ರನ್ನ ಬಲಿ ತಗೊಳ್ಳೋಕ್ಕಿಂತ ನೀವು ನನ್ನನ್ನೇ ಬಲಿ ತಗೊಳ್ಳಿ. ನನ್ನ ಬಲಿ ತಗೊಳ್ಳೋದ್ರ ಕಾರಣ ತಿಳ್ಕೋಬಹುದೇನು? ನಮ್ಮ ಸರ್ದಾರರಿಗೆ ಸಂತಾನ ಇಲ್ಲ, ಅದಕ್ಕೆ ಅವರು ದೇವಿಯನ್ನ ಪ್ರಸನ್ನಗೊಳಿಸೋಕ್ ಬಯಸಿದ್ದಾರೆ. ಯಾರು ತನ್ನನ್ನು ದೃಶ್ಯ ಅದೃಶ್ಯದಲ್ಲಿ ಅಭಿವ್ಯಕ್ತಿಗೊಳಿಸಿಕೊಂಡಿದ್ದಾನೋ, ಯಾರು ತನ್ನನ್ನು ಸೃಷ್ಟಿಯಲ್ಲಿ ಅಭಿವ್ಯಕ್ತಿಗೊಳಿಸಿಕೊಂಡಿದ್ದಾನೋ, ಅವನು ಅವನದೇ ಒಂದು ರೂಪ, ಒಂದು ಆಕಾರ, ಒಂದು ದೇಹದ ಹತ್ಯೆಯಿಂದ ಹೇಗೆ ಪ್ರಸನ್ನನಾಗಬಲ್ಲ? ನಾನು ಕೇವಲ ಈ ಶರೀರನ? ನೀವೆಲ್ಲರೂ ಕೇವಲ ಈ ಶರೀರಗಳ? ನೀವು ನಂದು ಅಂತಿರೋದೆಲ್ಲ ನನ್ನದ? ಯಾವುದು ನೀವು ತಮ್ಮದು ಅಂತಿರೋ ಅವೆಲ್ಲ ತಮ್ದೇನಾ? ಒಂದ್ ವೇಳೆ ವಿವೇಕದ ದೃಷ್ಟಿಯಿಂದ ನೀವು ನಿಮ್ಮದೇ ಅಸೀಮ ಅನಂತ ವಿಸ್ತಾರವನ್ನ ನೋಡಿದಿದ್ರೆ, ಶ್ರೀಮದ್ ಭಾಗವತದ ಮೂಲ ಕಥೆಯಲ್ಲಿ ದೇವಿಯು ಪ್ರಕಟವಾಗಿ ಡಾಕುಗಳ ಸಂಹಾರ ಮಾಡಿದಳೆಂದಿದೆ. ಋಷಿಗಳು ಕೂಡ ಸರಿಯಾಗಿ ಹೇಳಿದ್ದಾರೆ. ನಮೇ ಭಕ್ತಃ ಪ್ರಣಶ್ಯತಿ. ದೈವಿ ಶಕ್ತಿ ಬ್ರಹ್ಮಜ್ಞಾನಿಗಳ ಪ್ರತಿ ಹಿಂಸೆಯನ್ನ ಸ್ವೀಕಾರ ಮಾಡೋದಿಲ್ಲ. ಅವರು ಒಂದಲ್ಲ ಒಂದು ರೂಪದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಆ ಪರಮಾತ್ಮನು ಜಡಭರತನನ್ನ ರಕ್ಷಣೆ ಮಾಡ್ದ. ಜಡಭರತನ ವೈರಾಗ್ಯ ಎಷ್ಟು ಎತ್ತರವಾಗಿತ್ತಂದ್ರೆ ದೇವಿಯು ಅವನನ್ನು ರಕ್ಷಣೆ ಮಾಡಿದ ಮೇಲೂ ಅವನು ಉದಾಸೀನನಾಗಿದ್ದ. ಅವನು ತನ್ನ ಹತ್ತಿರದಲ್ಲಿ ನಡೀತಾ ಇದ್ದ ಘಟನೆಗಳೊಂದಿಗೆ ಅಪ್ರಭಾವಿತನಾಗಿ ಮತ್ತೆ ಅದೇ ರಸ್ತೆಯಲ್ಲಿ ನಡೀತಾ ಇದ್ದ. ಸಿಂಧು ಹಾಗೂ ಸವೀರದ ರಾಜ ರಹುಗಣ ಋಷಿ ಕಪಿಲರಿಂದ ಬ್ರಹ್ಮಜ್ಞಾನ ಪಡೆಯಲು ಇಂದು ಕಪಿಲಾಶ್ರಮಕ್ಕೆ ಹೋಗ್ತಿದ್ದಾನೆ. ನಿಮ್ಗಳ ಶಕ್ತಿ ಕಡಿಮೆ ಆಗಿದೆಯೇನ್ರೋ? ಬೇಗ ನಡೀರಿ. ದುರ್ಬಲರ ಹಾಗೆ ನಡೆದ್ರೆ ನಿಮ್ ಚರ್ಮ ಸಿಗದಾಕ್ತೀನಿ. ನಡೀರಿ. ಮಹಾರಾಜ, ಹೊರೋರು ತುಂಬಾ ಸುಸ್ತಾಗಿದ್ದಾರೆ. ನೀವು ಅಪ್ಪಣೆ ಕೊಟ್ರೆ ಇವ್ರು ಸ್ವಲ್ಪ ವಿಶ್ರಾಂತಿ ತಗೋತಾರೆ. ಸರಿ, ಪಲ್ಲಕ್ಕಿ ನಿಲ್ಸಿ. ಮುಂದಿನ ಸಲ ಬಲಶಾಲಿಗಳನ್ನ ಇಟ್ಕೋ. ಅಲ್ನೋಡು, ಅವನು ಬಲಶಾಲಿ ತರ ಕಾಣಿಸ್ತಾ ಇದ್ದಾನೆ. ಅವನನ್ನ ಕೆಲ್ಸಕ್ಕೆ ಸೇರ್ಸ್ಕೋ. ನಾವು ಬೇಗ ಹೋಗ್ಬೋದು ಇಲ್ಲಿಂದ. ಜಡಭರತನನ್ನ ಕೆಲಸದಲ್ಲಿ ಸೇರಿಸಿಕೊಂಡ್ರು. ಇದರಿಂದ ಸಮಸ್ಯೆ ಪರಿಹಾರವಾಗ್ಲಿಲ್ಲ, ಆದರೆ ಮತ್ತಷ್ಟು ಹೆಚ್ಚಾಯಿತು. ಜಡಭರತನು ಧೂಳಿನಲ್ಲಿ ಚಲಿಸೋ ಕ್ರಿಮಿಕೀಟಗಳನ್ನ ಉಳಿಸೋದಿಕ್ಕೆ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ದ. ಈ ಕಾರಣದಿಂದಾಗಿ ಅವನ ವೇಗ ನಿಧಾನವಾಯ್ತು. ಅಯ್ಯೋ, ಇದೇನಿದು? ಮೊದ್ಲಿಗಿಂತಾನು ನಿಧಾನವಾಯ್ತಲ್ಲ ಈ ಪಲ್ಲಕ್ಕಿ. ಸೋಂಬೇರಿಗಳ, ಇಷ್ಟೊಂದು ನಿಧಾನವಾಗಿ ಯಾಕೆ ಹೋಗ್ತಾ ಇದ್ದೀರಾ? ಈಗೇನ್ 6 ಅಲ್ಲ 7 ಜನ ಇದ್ರಲ್ಲ ಒಟ್ಟು. ರಾಜ, ಈ ಎಳ್ಳೆವನು ತುಂಬಾ ನಿಧಾನ. ಇವನ ಕಾರಣದಿಂದ ಬೇರೆಯವರು ನಿಧಾನ ಆಗ್ತಿದ್ದಾರೆ. ದೇವ್ರೇ, ನನಗೆ ಗೊತ್ತಾಗ್ತಾ ಇದೆ, ನಿಮಗ್ ತುಂಬಾ ವಯಸ್ಸಾಗಿರೋದ್ರಿಂದ ಸುಸ್ತಾಗಿದ್ದೀರಿ. ಈ ಪಲ್ಲಕ್ಕಿಯ ಎಲ್ಲಾ ಭಾರ ನಿಮ್ಮೊಬ್ಬರು ಹೆಗಲ ಮೇಲೆ ಇದೆ. ಅಯ್ಯೋ, ಇವನ ಮೇಲೆ ಏನು ಪರಿಣಾಮ ಬೀರ್ತಾ ಇಲ್ವಲ್ಲ? ಏ ಮೂರ್ಖ, ನಿನ್ನ ಶಕ್ತಿಯನ್ನು ಹಾಕೋ. ಕಿವಿ ಕೇಳ್ಸಲ್ವಾ? ನಾನು ನಿನಗೆ ರಾಜ, ನನ್ನ ದಾಸ ನೀನು. ನಾನು ಆಜ್ಞೆ ಕೊಟ್ರೆ ಪಾಲಿಸ್ತಾನೆ ಇಲ್ವಲ್ಲ? ಹುಚ್ಚನ ನೀನೇನಾದ್ರೂ ಸತ್ತೋಗಿದ್ಯೇನೋ? ಅಲ್ಲ, ಇವನಿಗೇನಾದ್ರೂ ಕೇಳಿಸ್ತಿದ್ಯೋ ಇಲ್ವೋ? ನಾನ್ ನಿನಗೆ ಶಿಕ್ಷೆ ಕೊಡ್ತೀನಿ. ಯಾವ ರೀತಿ ಯಮರಾಜ ಪಾಪಿಗಳಿಗೆ ಶಿಕ್ಷೆ ಕೊಡ್ತಾನೋ ಹಾಗೆ. ಅಲ್ವೋ? ನಾನು ಹೇಳ್ತಾನೆ ಇದ್ದೀನಿ, ನೀನ್ ಉತ್ತರ ಕೊಡ್ತಾನೆ ಇಲ್ಲ. ನೀನ್ ನನಗೆ ಅವಮಾನ ಮಾಡ್ತಾ ಇದ್ಯಾ. ಪಲ್ಲಕ್ಕಿ ನಿಲ್ಸಿ. ಮೊದ್ಲು ಇವನ್ನ ವಿಚಾರಿಸಿ, ಆಮೇಲೆ ಇಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ಏನು ಬೇಕು ನಿನಗೆ? ಏನೂ ಬೇಡ. ನಿನಗೆ ಶಿಕ್ಷೆಯ ಕಿಂಚಿತ್ತು ಭಯ ಇಲ್ವಾ? ಇಲ್ಲ. ನಾನ್ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ರಾಜನ್, ನಾವು ಇತರರ ಬಗ್ಗೆ ತಿಳ್ಕೊಳ್ಳೋಕೆ ವ್ಯರ್ಥವಾಗಿ ಸಮಯ ಕಳಿತೀವಿ. ಒಂದ್ ವೇಳೆ ನಾವು ನಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಯತ್ನಿಸಿದ್ರೆ ಆಗ ಜೀವನದ ಎಲ್ಲ ಪ್ರಶ್ನೆಗಳಿಗೆ ನಿಧಾನವಾಗಿ ಪರಿಹಾರ ನಮಗೇ ಸಿಗುತ್ತೆ. ಅಂದ್ರೆ ನೀವು ನನ್ನ ಮುದುಕ ಅಂದ್ರಿ, ನಿಮ್ಮ ದಾಸ ಅಂದ್ರಿ, ಹುಚ್ಚ ಅಂದ್ರಿ, ಪಾಪಿ ಅಂದ್ರಿ. ನನಗೆ ಸ್ವಲ್ಪನೂ ಕೆಟ್ಟದನ್ನಿಸ್ಲಿಲ್ಲ. ಯಾಕಂದ್ರೆ ನೀವು ನನ್ನನ್ನಲ್ಲ, ನನ್ನ ಶರೀರನ ಗುರುತಿಸ್ತಿದ್ರಿ. ನಾನು ಶರೀರ ಅಲ್ಲ. ನಿಮ್ಮ ಪಲ್ಲಕ್ಕಿಯ ಭಾರವನ್ನು ಹೊರತಿದ್ದು ನನ್ನ ಶರೀರವಾಗಿತ್ತು, ನಾನಲ್ಲ. ಇದೇನ್ ನಾನು ಕಾಣಿಸ್ತಿದ್ದೀನಿ, ಇದು ನನ್ನ ಸ್ಥೂಲ ಶರೀರವಾಗಿದೆ, ನಾನಲ್ಲ.
ಮುದುಕ ಅಥವಾ ಯುವಕ, ನಿರ್ಬಲ ಅಥವಾ ಬಲವಾನ್, ಇವೆಲ್ಲಕ್ಕೂ ಮಿಗಿಲಾಗಿ ನಾನು ಆ ಪರಮತತ್ವದ ವಿಸ್ತಾರವಾಗಿದ್ದೇನೆ. ನೀವು ಏನೆಲ್ಲ ಈ ಶರೀರದ ಬಗ್ಗೆ ಹೇಳಿದ್ರೋ ಅದರ ಮೇಲೆ ನನಗೆ ಯಾವ ಸಂಬಂಧನೂ ಇಲ್ಲ. ಇದು ಸತ್ಯ. ನಾನು ಯಾವ ಪರಿಶ್ರಮನೂ ಮಾಡಿಲ್ಲ. ನನಗೆ ಸುಸ್ತಾಗ್ಲೂ ಇಲ್ಲ. ನಾನು ದುರ್ಬಲನೂ ಅಲ್ಲ. ಯಾಕಂದ್ರೆ ಆತ್ಮ ದುರ್ಬಲನಲ್ಲ ಅಥವಾ ಬಲವಾನ್ನಲ್ಲ. ಅದಕ್ಕೆ ಶ್ರಮ ಆಗೋದಿಲ್ಲ. ಅದಕ್ಕೆ ಯಾವತ್ತೂ ಸುಸ್ತೂ ಆಗೋದಿಲ್ಲ. ತಾವು ಯಾರು? ನಾನು ನನ್ನ ಪರಿಚಯನ ಹೇಗೆ ಹೇಳಿ ರಾಜ? ನಾನು ಗುರುತಿನಿಂದನೂ ಮುಕ್ತನಾಗಿದ್ದೀನಿ. ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಹಾಗೂ ನಿಮ್ಮ ಗುರುತಿನ ಭೌತಿಕ ಅಂತರವೇನಿದೆ ಅದು ನಿರಂತರ ಪರಿವರ್ತನಶೀಲವಾಗಿದೆ. ದಪ್ಪಗಿರೋದು, ಸಣ್ಣಗಿರೋದು, ಕ್ರೋಧ, ಆನಂದ, ಮಾನಸಿಕ ಹಾಗೂ ಶಾರೀರಿಕ ವಿಕಾರ, ಹಸಿವು, ಬಾಯಾರಿಕೆ, ಭಯ, ಅಸಮ್ಮತಿ, ಭೌತಿಕ ಸುಖದ ವಾಸನೆ, ವೃದ್ಧಾಪ್ಯ, ನಿದ್ರೆ, ಪ್ರಪಂಚದ ಮೇಲೆ ವಿಜಯ ಸಾಧಿಸಬೇಕೆಂಬ ಇಚ್ಛೆ, ನಗುವುದು, ಅಳುವುದು, ನಾನು ಅಥವಾ ನನ್ನ ಸ್ವರೂಪದಲ್ಲಿ ಶರೀರವನ್ನು ಆತ್ಮನೆಂದು ತಿಳಿಯುವುದು. ಇವೆಲ್ಲವೂ ಯಾವಾಗ ಆಗುತ್ತದೆಂದರೆ ನಮ್ಮ ಭೌತಿಕ ಗುರುತು ನಮ್ಮ ಆತ್ಮನನ್ನ ಮುಚ್ಚಿದಾಗುತ್ತೆ. ನೀವು ಹೇಳಿದ್ರಿ ನೀವು ನನ್ನ ರಾಜ ಹಾಗೂ ನಾನು ನಿಮ್ಮ ದಾಸ ಅಂತ. ಆದ್ರೆ ಪ್ರಪಂಚದಲ್ಲಿ ಜನಿಸಿದ ಯಾವೊಬ್ಬ ವ್ಯಕ್ತಿಯೂ ದೇಶ ಅಥವಾ ಧರ್ಮದ ನಿಯಮಗಳಿಂದ ಅತೀತನಾಗಿದ್ದಾನ? ಹಾಗಾದರೆ ನೀವೇ ಹೇಳಿ, ರಾಜ ಯಾರು, ದಾಸ ಯಾರು? ಇದು ಮತ್ತೆ ಬದಲಾಗುವ ನಮ್ಮ ಕರ್ಮವನ್ನ ಅವಲಂಬಿಸಿರುತ್ತೆ ನಾವು ಏನಾಗ್ತೇವೆ ಅನ್ನೋದು. ನಮ್ಮ ಭೌತಿಕ ಅಥವಾ ಪರಿವರ್ತನಶೀಲ ಸ್ಥಿತಿಯ ಮೇಲೆ ಗರ್ವವನ್ನ ಪಡುವುದು ನಮ್ಮ ಒಳಗಿನ ಅಹಂಕಾರದ ಮಾರ್ಗವನ್ನು ತೆರೆದಂತೆ ಆಗುತ್ತೆ. ಇದೇ ಮಾರ್ಗದಿಂದ ಆಸಕ್ತಿ ಹಾಗೂ ವಾಸನೆಗಳು ಬರುತ್ತವೆ. ಹಾಗೆ ಗೆದ್ಲು ಹುಳುವಿನಂತೆ ವಿಶ್ವ ವಿಜೇತರನ್ನು ಟೊಳ್ಳು ಮಾಡಿಬಿಡುತ್ತೆ. ಮತ್ ನೀವು ನನ್ನ ಹುಚ್ಚ ಅಂದ್ರಿ? ನಾನು ಹಾಗಂದಿದ್ಕೆ ಕ್ಷಮೆ ಕೇಳ್ತೀನಿ. ಕ್ಷಮೆಯ ಅವಶ್ಯಕತೆ ಇಲ್ಲ ರಾಜನ್. ಅವಶ್ಯಕತೆ ಇರೋದು ನಮ್ಮ ಒಳಗಿನ ವಿವೇಕವನ್ನ ಕಲಕೋದು. ಅದು ಇರುತ್ತೆ ನಮ್ಮೆಲ್ಲರ ಒಳಗಡೆ ಎಲ್ಲೋ ಒಂದು ಕಡೆ. ವಿವೇಕವೇ ಆತ್ಮ ಹಾಗೂ ಅನಾತ್ಮದ ಭೇದವನ್ನು ತಿಳಿಯುವ ಸಾಧನೆಯಾಗಿದೆ. ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ ರಾಜನ್. ನಾನು ನನ್ನ ಭ್ರಮಣ ಕಾಲದಲ್ಲಿ ತುಂಬಾ ಜನರನ್ನ ನೋಡಿದ್ದೀನಿ. ಅವರು ಅಹಂಕಾರವಶರಾಗಿ ನಮ್ಮನ ಮಗಧ, ಅವಧ, ಗಾಂಧಾರವೆಂದು ಹೇಳ್ತಾರೆ. ಮತ್ತೆ ಏನನ್ನ ಹೇಳಬೇಕು? ಯಾವಾಗ ಏನೂ ಇರ್ಲಿಲ್ವೋ ಆಗ ಪರಮಾತ್ಮನಿದ್ದ, ಯಾವಾಗ ಏನೂ ಇರೋದಿಲ್ವೋ ಆಗ್ಲೂ ಪರಮಾತ್ಮನೇ ಇರ್ತಾನೆ. ಈಗ ನೀವೇ ಹೇಳಿ ರಾಜನ್, ಮನುಷ್ಯ ನಿರ್ಮಿತ ಪರಿವರ್ತನಶೀಲ ಭೌಗೋಳಿಕ ಸೀಮೆಯು ನಮ್ಮ ಗುರುತ ಅಥವಾ ಆ ಸ್ವಯಂ ಆ ಪರಮಾತ್ಮನದ್ದ? ಉದಾಸನಾಗಲು ಯಾವ ಕಾರಣನೂ ಇಲ್ಲ ರಾಜನ್. ಅದೇ ಪರಮಾತ್ಮನೇ ಈ ಅಖಿಲ ವಿಶ್ವದ ರಚನೆ ಮಾಡಿದಾನೆ. ಮತ್ತೆ ಅವನೇ ನಾನು. ಹೀಗಾಗಿ ಇಡೀ ವಿಶ್ವವೇ ನನ್ನದು ಹಾಗೂ ನಾನೇ ವಿಶ್ವವಾಗಿದ್ದೇನೆ. ದೇವತಾ, ನಾನು ನನ್ನನ್ನು ಆ ಸ್ವಯಂನಲ್ಲಿ ಹೇಗೆ ನೋಡೋದು? ದ್ರಷ್ಟ ಹಾಗೂ ದೃಶ್ಯ ವಿವೇಕದ ಮುಖಾಂತರ. ಅಂದ್ರೆ ನಿಮ್ಮ ವಿವೇಕದ ಮುಖಾಂತರ ನಿಮ್ಮ ಶರೀರವನ್ನು ಅಥವಾ ಪಂಚಕೋಶವನ್ನು ನೋಡಿ. ಏಕೆಂದ್ರೆ ಈ ಶರೀರ ಹಾಗೂ ಸ್ಥೂಲ ಪ್ರಪಂಚ ದೃಶ್ಯವಾಗಿದೆ. ಆತ್ಮ ಉದ್ರಿಕ್ ಅಂದ್ರೆ ನೋಡುವವನು. ಹೀಗಾಗಿ ಆತ್ಮನು ಶರೀರದ ಸಾಕ್ಷಿಯಾಗಿದ್ದಾನೆ. ಯಾರು ಈ ಶರೀರ ಹಾಗೂ ಪ್ರಪಂಚವನ್ನ ಆತ್ಮನೆಂದು ತಿಳಿದು ತಪ್ಪು ಮಾಡ್ತಾನೋ ಅವನು ಆತ್ಮಸತ್ಯವನ್ನ ತಿಳಿಯದವನಾಗಿರ್ತಾನೆ. ದೇವತಾ, ಹಾಗಾದ್ರೆ ಈ ಆತ್ಮ ಅಂದರೇನು? ಈ ಸ್ಥೂಲ ಶರೀರವೇನಿದೆ, ಯಾವುದನ್ನ ನಾವು ಜಾಗೃತಾವಸ್ಥೆಯಲ್ಲಿ ನೋಡ್ತಿದ್ದೇವೆ, ಅದು ನಿರಂತರ ಪರಿವರ್ತನಶೀಲವಾಗಿದೆ. ಅದು ಆತ್ಮ ಅಲ್ಲವೇ ಅಲ್ಲ. ಯಾಕೆ? ಯಾಕಂದ್ರೆ ಆತ್ಮ ಹಸಿವು ಹಾಗೂ ಬಾಯಾರಿಕೆ, ದ್ವಂದ್ವ ಹಾಗೂ ನಿರ್ಣಯದ ವ್ಯವಸ್ಥೆಯ ಸಾಕ್ಷಿಯಾಗಿರುತ್ತದೆ. ಹೀಗಾಗಿ ಸೂಕ್ಷ್ಮ ಶರೀರವು ಆತ್ಮವಲ್ಲ. ಏಕೆಂದ್ರೆ ಹಸಿವು ಹಾಗೂ ಬಾಯಾರಿಕೆ, ದ್ವಂದ್ವ ಹಾಗೂ ನಿರ್ಣಯ ಇವೆಲ್ಲವೂ ಸೂಕ್ಷ್ಮ ಶರೀರದ ಕ್ರಿಯೆಯಾಗಿದೆ. ಆದ್ರೆ ನನ್ನ ಪ್ರಶ್ನೆ, ಆತ್ಮವು ಗಾಢವಾದ ನಿದ್ರೆಯ ಅವಸ್ಥೆ ಅಥವಾ ಕಾರಣ ಶರೀರದ ಸಾಕ್ಷಿಯಾಗಿರುತ್ತದೆ. ಹೀಗಾಗಿ ಕಾರಣ ಶರೀರವು ಆತ್ಮನಲ್ಲ. ಹಾಗಾದ್ರೆ ಆತ್ಮ ಹೇಗಿರುತ್ತೆ? ಸ್ವಯಂ ತಿಳ್ಕೊ. ನಾನ್ ನಿನಗೆ ಆತ್ಮದ ಅನುಭವದ ಮಾರ್ಗವನ್ನು ಹೇಳಿದ್ದೀನಿ. ಯಾವ ದಿನ ನಿನ್ನ ವಿವೇಕದ ಮುಖಾಂತರ ಅನಾತ್ಮದ ಸಾಕ್ಷಿ ಆಗ್ತೀಯೋ ನಿನಗೆ ಆತ್ಮದ ಜ್ಞಾನವಾಗುತ್ತೆ. ದೇವತಾ, ನೀವೀಗ ಎಲ್ಲಿಗೆ ಹೋಗ್ತಾ ಇದ್ದೀರಿ? ನನಗನ್ನಿಸ್ತು ನೀವು ನಿಮ್ಮ ಗುರಿನ ತಲುಪುದ್ರಿ ಅಂತ. ಮೋಹ, ವಾಸನೆ, ಅಹಂಕಾರ, ಪ್ರಪಂಚದ ನಶ್ವರತೆಯ ಬೋಧವಾದ ಮೇಲೆಯೂ ಕೂಡ ಜನರು ಇದೇ ಆವರಣಗಳಲ್ಲಿ ಸಿಕ್ಕಿ ಜೀವನವನ್ನು ಕಳೀತಾರೆ. ಅವರಿಗೆ ಗೊತ್ತೂ ಆಗೋದಿಲ್ಲ ಅವರು ಯಾರು ಅಂತ. ತ್ರಿಷು ಧಾಮಸು ಯತ್ ಭೋಗ್ಯಂ ಭೋಕ್ತಾ ಭೋಗಶ್ಚ ಯತ್ ಭವೇತ್
तेभ्यो विलक्षणः साक्षी चिन्मात्रोऽहं सदाशिवः. ಅವನು 3 ಅವಸ್ಥೆಗಳಾದ ಜಾಗೃತ, ಸ್ವಪ್ನ ಹಾಗೂ ಸುಷುಪ್ತಿಯಲ್ಲಿ ಭೋಗ್ಯ, ಭೋಕ್ತ ಹಾಗೂ ಭೋಗಕ್ಕಿಂತ ಬೇರೆಯಾಗಿರ್ತಾನೆ. ಸಾಕ್ಷಿ, ಸರ್ವದಾ ಮಂಗಳಮಯ, ಶುದ್ಧ ಚೈತನ್ಯನೂ ನಾನಾಗಿದ್ದೇನೆ. यस्य प्रसादात् भवमङ्गलार्था प्रसूतगङ्गोपनिषत् विशुद्धा समर्पयामो गुरुचिन्मयाय भूयात् प्रसन्नः स शिवस्वरूपः भूयात् प्रसन्नः स शिवस्वरूपः भूयात् प्रसन्नः स शिवस्वरूपः.